ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು 32 ಸೈಜ್ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ನಾನು ಹ್ಯಾಂಡ್ಸ್ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 4 ಫೋಲ್ಡ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಇರುತ್ತಲ್ಲ, ಇದು ಲೈನಿಂಗ್ ಬ್ಲೌಸೇ. ಫಸ್ಟು ನಾವು ಕೆಳಗಡೆ ಹೆಚ್ಚು ಕಮ್ಮಿ ಇಲ್ದಲೆ ಒಂದು ಮಾರ್ಕ್ ಮಾಡ್ಕೋಬೇಕು. ಎಲ್ ಸ್ಕೇಲ್ ತಗೊಂಡ್ರೆ ತುಂಬ ಬೆಸ್ಟು. ಎಲ್ ಸ್ಕೇಲಿಂದ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತು ನಾವು ಕೆಳಗಡೆ 1/2 ಇಂಚು ಅಂದರೆ ಪೈಪಿಂಗ್ ಕೊಡೋದಕ್ಕೆ, ಇಲ್ಲಂತಂದರೆ ಬ್ಲೌಸ್ ಲೈನಿಂಗ್ ಬ್ಲೌಸು ಫುಲ್ಲು ಹಾಗೆ ಮಡಚಿ ಹಾಕೋದಕ್ಕೆ ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಅಳತೆ ಬ್ಲೌಸ್ ತಗೊಂಡ್ಬಿಟ್ಟು ಹ್ಯಾಂಡ್ ಡೌನ್ ಎಷ್ಟಿದೆ ಅಂತ ನೋಡೋಣ. ಹ್ಯಾಂಡ್ ಹೈಟ್ ಬಂದುಬಿಟ್ಟು ನನಗೆ ಒಂದು 5 ಇಂಚ್ ಅಷ್ಟು ಬಂದಿದೆ. ಮತ್ತು ಹ್ಯಾಂಡ್ ರೌಂಡ್ ಬಂದುಬಿಟ್ಟು ಇದು 5.5 ಅಷ್ಟು ಬಂದಿದೆ. ಅವರು ಹ್ಯಾಂಡ್ ಎಷ್ಟೈತೋ ಅಷ್ಟು ನೋಡ್ಕೊಂಬಿಟ್ಟು ಹಾಕೋಬೇಕು. ಇದು 5 ಇಂಚ್ ಒಳಗಡೆ 4.25 ಅಷ್ಟು ಬಂದಿದೆ. ಅದರಿಂದ ನಾವು ಹ್ಯಾಂಡ್ ಡೌನ್ ಅನ್ನೋದನ್ನು ಅದನ್ನು ಟೇಪ್ ಎಷ್ಟು ಬಂದಿದೆ ಅಷ್ಟನ್ನು ಅರ್ಧಕ್ಕೆ ಮಡಚಬೇಕು. ಆವಾಗ ಈ ಅಳತೆಗೆ ಸರಿ ಹೋಗುತ್ತೆ. ಮೇಲೆ 5ಗಿಂತ ಮೇಲೆ ಬಂದಾಗ ಅದಕ್ಕೆ ಬೇರೆ ಥರ ಇರುತ್ತೆ. ಅದಕ್ಕೆ ಬೇರೆ ಮಾರ್ಕಿಂಗ್, ಹ್ಯಾಂಡ್ ಡೌನು ಬೇರೆ ಥರ ಇರುತ್ತೆ. ಇವಾಗ ನಾವು 5 ಇಂಚ್ ಒಳಗಡೆ ಬಂದಿರೋದ್ರಿಂದ ನೀಟಾಗಿ ಅದು ಟೇಪಲ್ಲಿ ಅರ್ಧ ಎಷ್ಟು ಬಂದಿದೆ ಅಷ್ಟರೊಳಗೆ, ಅಂದರೆ 5 ಇಂಚ್ ಬಂದಿದೆ, 4.25 ಬಂದಿದೆ, ಅದನ್ನು ಅರ್ಧ ಮಾಡಿದ್ದೀನಿ. ಇವಾಗ ಹ್ಯಾಂಡು ಡೌನ್ ನೋಡ್ಕೊತಾ ಇದ್ದೀವಿ. ಅಂದರೆ ನಮ್ಮ ಆರ್ಮೋಲ್ ಲೂಸ್ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. 7 ಬಂದಿದೆ. ಆರ್ಮೋಲ್ ರೌಂಡ್ ಎಷ್ಟು ಬಂದೈತೋ ಅಷ್ಟನ್ನು ನಾವು ಇಲ್ಲಿ ಇಟ್ಕೊಳ್ಬೇಕು. ಅಂದರೆ ಶೋಲ್ಡರಿಂದ ಹ್ಯಾಂಡ್ ಡೌನ್ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಗೆ 7 ಮಾರ್ಕ್ ಮಾಡ್ಕೊಬಿಟ್ಟು ಅದನ್ನು ನೋಡ್ಕೋಬೇಕು. ನೋಡಿ, ಇದು ಹ್ಯಾಂಡು ಲೂಸ್ ಅನ್ನೋದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಅದನ್ನು ನಾನು ತಿರುವಾಕಿ ನೋಡ್ಕೊಂಡ್ರೆ 5.5 ಬರುತ್ತೆ. 5.5 ಅನ್ನೋದು ಅಲ್ಲಿ ಮಿಸ್ಟೇಕಾಗಿ 1/2 ಇಂಚ್ ನೋಡಿ ಅಷ್ಟು ನೀಟಾಗಿ ಬ್ಲೌಸು ಮಾರ್ಕ್ ನೋಡ್ಕೊಂಡು ಹಾಕ್ಕೋಬೇಕು. ಇವಾಗ ನಾವು ಇವಾಗ ಹ್ಯಾಂಡ್ ಡೌನ್ ಮಾಡಿದ್ದೀವಲ್ಲ, ಅಲ್ಲಿ ಟೇಪ್ ಮಾಡಿಸ್ಬಿಟ್ಟು 1/2ಗೆ ಮಾಡ್ಕೋಬೇಕು. ಇವಾಗ 1.5 ಅಷ್ಟು ಅಲ್ಲಿ ಎಲ್ಲಿ ಕರ್ವ್ ಬಂದೈತಲ್ಲ, ಅಲ್ಲಿ ಎಲ್ ಶೇಪ್ ಐತಲ್ಲ, ಅಲ್ಲಿ 1.5 ಅಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಶೋಲ್ಡರ್ ಹತ್ರ 1 ಇಂಚು, ಮತ್ತು ಆ ಕಡೆ ಹ್ಯಾಂಡ್ ಡೌನ್ ಹತ್ರ 1 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಬಿಟ್ಟು ಕರ್ವ್ ಸ್ಕೇಲ್ ತಗೊಂಡು ಆ ಪಾಯಿಂಟ್ ನಾವೇನು ಅಲ್ಲಿ ಪಾಯಿಂಟ್ ಮಾಡಿದ್ದೀವೋ ಅಲ್ಲಿಂದ ಅಲ್ಲಿಗೆ ನೀಟಾಗಿ ಸೇರಿಸ್ಬೇಕು. ಇದು ಫ್ರಂಟ್ ಪಾರ್ಟಿಗೆ 1/2 ಇಂಚು ಡೌನ್ ಮಾಡ್ಕೋಬೇಕು. ಮತ್ತು ಇದು ಫ್ರಂಟ್ ಪಾರ್ಟಿಗೆ, ಮೇಲೆದು ಬಂದುಬಿಟ್ಟು ಬ್ಯಾಕ್ ಪಾರ್ಟಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ರೆ ನೀಟಾಗಿರುತ್ತೆ. ಇವಾಗ ಎಕ್ಸ್ಟ್ರಾ ನಾವು ಹೊಲಿಗೆ ಹಾಕೋದಕ್ಕೆ 1.5 ಇಂಚ್ ಅಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ಳೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ನಾವು ಹ್ಯಾಂಡ್ಸ್ ಕಟ್ ಮಾಡಿರ್ತೀವಲ್ಲ, ಅದಕ್ಕೆ ಆಪೋಸಿಟ್ಟಾಗಿ ಕ್ಲಾತ್ ಇರುತ್ತಲ್ಲ, ಅದನ್ನು ತಗೊಬೇಕು. ನೀಟಾಗಿ ಎಲ್ ಸ್ಕೇಲ್ ಇಟ್ಕೊಂಡು ಇಲ್ಲಿ ಕೂಡ ಕ್ಲಾತ್ ಹೆಚ್ಚು ಕಮ್ಮಿ ಇಲ್ದಲೆ ನಾವು ಮಾಡ್ಕೋಬೇಕು. ಇದು ಕೂಡ 1/2 ಇಂಚ್ ಕೆಳಗಡೆ ಮಾರ್ಜಿನ್ಗೋಸ್ಕರ ಇಟ್ಕೊಂಡಿದ್ದೀನಿ. ಇವಾಗ ಬ್ಲೌಸ್ ತಗೊಬಿಟ್ಟು ನಮ್ಮ ಶೋಲ್ಡರು ಮತ್ತು ಟಕ್ಸ್ ಇಟ್ಟಿರ್ತಾರಲ್ಲ, ಅಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾ, ಅದು ಕೂಡ ಹೊಲಿಗೆ ಹಾಕೋದಕ್ಕೆ 1/2 ಇಂಚು ಆ ಥರ. ತಿರ್ಗಾ ಬ್ಲೌಸ್ ಮಾಡಿಸ್ಬಿಟ್ಟು ನಾವು ಈ ಬ್ಲೌಸಲ್ಲಿ ಎಷ್ಟು ರೌಂಡ್ ಡೀಪ್ ಎಷ್ಟಿದೆ ಅಂತ ಅನ್ನೋದು, ಬ್ಯಾಕ್ ಡೀಪ್ ಅನ್ನೋದು ನೋಡ್ಕೊಂಡಿದ್ದೀನಿ. ಇವಾಗ ಇದು ಯಾವ ಸೈಜ್ ಬ್ಲೌಸು ಅಂತ ಅನ್ನೋದು ನೋಡೋದು. ಇದು ಬಂದುಬಿಟ್ಟು 32 ಸೈಜು. ನೋಡಿರಿ, ನೀಟಾಗಿ ಬ್ಲೌಸ್ನ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಅಳತೆ ತಗೊಬೇಕು. 16 ಬಂದಿದೆ. 16ಅಲ್ಲಿ 1/2 8 ಇಂಚು. 8 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಸೊಂಟ ಹತ್ರ ಕೂಡ 8 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಮತ್ತು ಆ ಕಡೆ ಕಟಿಂಗ್ ಲೈನ್ಗೋಸ್ಕರ 1.5 ಇಂಚ್ ಅನ್ನೋದು ತಗೊಂಡಿದ್ದೀನಿ. ನೋಡಿ, ಡೀಪ್ ಬಂದುಬಿಟ್ಟು 9 ಇಂಚ್ ಇದೆ. ನೀಟಾಗಿ 14 ಅನ್ನೋದು ಫುಲ್ಲು ಬ್ಲೌಸು ಫುಲ್ ಅಳತೆ ಬಂದುಬಿಟ್ಟು 14 ಇದೆ. ಅದೇ 14 ಆ ಕಡೆ ಕೂಡ ತಗೊಬೇಕು. ಅದರಿಂದ ಹೆಚ್ಚು ಕಮ್ಮಿ ಇಲ್ದಲೆ ನೀಟಾಗಿರುತ್ತೆ.
ಇಲ್ಲಾಂದರೆ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ. ನಾವು ಶೋಲ್ಡ್ರ್ ಹತ್ರ ತಾಣ ಸಾರಿ ಅಂದರೆ ಆರ್ಮ್ ಡೌನ್ ತಾಂತೀವಲ್ಲ ಆವಾಗ ಹೆಚ್ಚು ಕಮ್ಮಿ ಬರುತ್ತೆ. ಇವಾಗ ನೋಡಿ ನೀಟಾಗಿ ಬಾಕ್ಸ್ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಫುಲ್ ಶೋಲ್ಡ್ರ್ ಬಂದುಬಿಟ್ಟು 4 ಮುಕ್ಕಾಲು ತಾಂತಾಯಿದ್ದೀನಿ. ಇದಕ್ಕೆ ಅವು ಅಷ್ಟೊಂದು ದಪ್ಪ ಏನಿಲ್ಲ, ಅದಕ್ಕೆ ತಕ್ಕಂತೆ ತಗೊಳೋದು. ಈಗ ಶೋಲ್ಡ್ರು ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತಗೊಂಡಿದ್ದೀನಿ ನಾನು. ಆದರೆ ನಮಗೆ ಹಾಫ್ ಶೋಲ್ಡ್ರ್ ಬರುತ್ತಲ್ಲ ಅದು ನೋಡಿ 4 ಮುಕ್ಕಾಲು. ಅದೇ ಕೆಳಗಡೆ ಕೂಡ 4 ಮುಕ್ಕಾಲೇ ತಗೊಳ್ಬೇಕು. ಇವಾಗ ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋದು. ಇಲ್ಲಿ ಅಷ್ಟೇ ರೌಂಡ್ ಬಂದುಬಿಟ್ಟು 2 ಮುಕ್ಕಾಲು ತಗೊಳ್ತಾಯಿದ್ದೀನಿ. ಕೆಳಗಡೆ ಡೀಪ್ ಹತ್ರ, ಮೇಲ್ಗಡೆ ಬಂದುಬಿಟ್ಟು 2 ಇಂಚ್ ಅಷ್ಟಿದೆ. ಇವಾಗ ನೀಟಾಗಿ ಇದು ಹ್ಯಾಂಡ್ ಡೌನ್ ಬಂದುಬಿಟ್ಟು ಆರ್ಮ್ ಡೌನ್ ಬಂದುಬಿಟ್ಟು 5.5 ಇಂಚು, ಅದು ಕೂಡ 5.5 ಇಂಚ್ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋದು. ಇವಾಗ ಎಲ್ ಶೇಪ್ ಬಂದೈತಲ್ಲ ಅಲ್ಲಿ ಬಂದುಬಿಟ್ಟು 1.5 ಇಂಚ್ ಅಷ್ಟು ಬರುತ್ತೆ. ನಾವು ನೀಟಾಗಿ ಕರ್ವ್ ಸ್ಕೇಲ್ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ, ಏನು ಸುಕ್ಕಲು ಬರೋದಿಲ್ಲ. ಅಲ್ಲಿ ನಾವು ಹ್ಯಾಂಡ್ ಡೌನ್ ಅನ್ನೋದು ನೀಟಾಗಿ ಕೊಡಬೇಕು. ನೋಡಿ 7 ಇಂಚ್ ಬರುತ್ತೆ. ನಮಗೆ ಹ್ಯಾಂಡು ಕಟ್ ಮಾಡೋ ಸಾರಿ 7 ಇಂಚ್ ತಗೊಂಡವಲ್ಲ ಆರ್ಮ್ ರೌಂಡು, ಅದು ಕೂಡ ಇಲ್ಲಿ ಮ್ಯಾಚ್ ಆಗಬೇಕು. ಆವಾಗ ನಮ್ಮ ಕಟ್ಟಿಂಗ್ ಅನ್ನೋದು ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ಅಂತ ಅರ್ಥ. ನೋಡಿ ಸೊಂಟದ ಅಳತೆ ಬಂದುಬಿಟ್ಟು 27 ಇದೆ, 27.5. ಅದನ್ನು 4 ಭಾಗ ಮಾಡಿಬಿಟ್ರೆ 6.5 ಬರುತ್ತೆ. ಮತ್ತು ಟಕ್ಸ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ಅದನ್ನು ನಾವು ಮಾಡಿಸಿ ನೀಟಾಗಿ. ಇದು ಟಕ್ಸ್ ಹೈಟ್ ಬಂದುಬಿಟ್ಟು 3 ಇಂಚ್ ಕೊಡ್ತಾಯಿದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ಈ ಥರ ಮಾರ್ಕ್ ಮಾಡ್ಕೊಬಿಟ್ಟು ಕಟ್ ಮಾಡ್ಕೊಳೋದು. ನೋಡಿ ಅದು ನಾವು ಎಕ್ಸ್ಟ್ರಾ ಲೈನ್ ಕಟ್ ಮಾಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೋಬೇಕು ಇವಾಗಲೇ. ಇವಾಗ ಫುಲ್ ಕಟ್ ಮಾಡ್ಕೊಂಡಾದ್ಮೇಲೆ ಉಳಿದಿರೋ ಬಟ್ಟೆಯಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ಗೋಸ್ಕರ ಇದು ಕ್ರಾಸ್ ಕಟ್ಟಿಂಗು ತಗೊತಾಯಿದ್ದೀನಿ.